वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्म विज्ञान वैराग्य परमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये श्रीसत्यसन्धसिन्धूत्सः श्रीसत्यवरचन्द्रमाः प्रार्थितार्थप्रदो नित्यं भूयस्यादिष्टसिद्धये सत्यसन्तुष्टपाराशेः जातः सत्यपरायणः चिन्तामणिः सदा भूयात् सतां चिन्तितसिद्धये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् ವಿಶ್ವದ ತುಂಬೆಲ್ಲ ಇದ್ದಾಳೆ. ವಿಶ್ವದ ರಾಣಿಯವಳು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾ ಅಪಂಗಲಭ ಮಾತ್ರತ ಊರ್ಜಿತಾ ಸ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಂತಹ ಮಹಾಲಕ್ಷ್ಮೀ ದೇವಿ ಅವಳ ಜ್ಞಾನ ಆಲೋಚನವೇ ಇಲ್ಲದೆ ಎಲ್ಲವನ್ನೂ ತಿಳಿಯುತ್ತಾಳೆ. ಪರಮಾತ್ಮನಲ್ಲಿಯೂ ಕೂಡ ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾದ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಇತ್ಯಾದಿಯಾಗಿ ಬ್ರಹ್ಮದೇವರು ವಾಯುದೇವರೇ ಪರಮಾತ್ಮನ ಉಪಾಸನೆ ಮಾಡಿದರೆ ಅವರೆಲ್ಲರಿಗಿಂತಲೂ ಕೋಟಿಪಟ್ಟು ಅಧಿಕವಾಗಿ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನನ್ನು ತಿಳಿದಿದ್ದಾಳೆ. ಪರಮಾತ್ಮನ ಗುಣಗಳು ಅನಂತ, ಕ್ರಿಯೆಗಳು ಅನಂತ, ಅವನ ರೂಪಗಳು ಅನಂತ. ಆ ಒಂದೊಂದು ಗುಣಗಳಿಗೂ ಮತ್ತೆ ಅನಂತ ಗುಣಗಳಿವೆ, ಅನಂತ ಕ್ರಿಯೆಗಳಿವೆ, ಅನಂತ ಅವತಾರಗಳಿವೆ. ಅದನ್ನೆಲ್ಲವನ್ನೂ ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾಳೆ. ಪರಮಾತ್ಮನ ಅನಂತ ಗುಣ, ಅನಂತ ಕ್ರಿಯೆ, ಅನಂತ ರೂಪಗಳನ್ನು ಬ್ರಹ್ಮದೇವರು ಉಪಾಸನೆ ಮಾಡಿದರೆ ಆ ಒಂದೊಂದು ಗುಣಗಳಿಗೂ ಮತ್ತೆ ಅನಂತ ಗುಣ, ಅನಂತ ಕ್ರಿಯೆ, ಅನಂತ ಅವತಾರಗಳನ್ನು ಮಹಾಲಕ್ಷ್ಮೀ ದೇವಿ ಉಪಾಸನೆಯನ್ನು ಮಾಡ್ತಾಳೆ. ಅವಳ ಜ್ಞಾನ ಎಂಥದ್ದು, ಅವಳ ಯೋಗ್ಯತೆ ಏನು ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ರಮಾ ಬ್ರಹ್ಮಾದಿಗಳೆಲ್ಲ, ಬ್ರಹ್ಮಾದಿ ದೇವತೆಗಳ ಸ್ಥಾನ ಎಲ್ಲ ಲಕ್ಷ್ಮೀದೇವಿಯ ಅಧೀನ. ಅವಳ ಸ್ಥಾನಮಾನಗಳೆಲ್ಲ ಪರಮಾತ್ಮನ ಕಟಾಕ್ಷದ ಅಧೀನ. ಅಂದರೆ ಅನೇಕ ಬಾರಿ ಚಿಂತನೆ ಮಾಡುವುದುಂಟು. ಭಾರೀ ಶ್ರೀಮಂತರು, ದೊಡ್ಡ ಚಕ್ರವರ್ತಿ, ಸಮ್ರಾಟ್ ಅಥವಾ ಮಹಾರಾಣಿ, ಅವರೆಲ್ಲ ಹೇಗಿರ್ತಾರೆ? ಉಳಿದವರ ಹಾಗೆ ಮನೆ ತುಂಬ ಓಡಾಡಿ ಗಲಾಟೆ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಬಂದು ಇನ್ನೊಬ್ಬರಿಗೆ ಕೈ ಬಿದ್ದು ಕಾಲಿಗೆ ಬಿದ್ದು ಕೆಲಸ ಮಾಡಿಸ್ಕೊಳ್ಳೋದಿಲ್ಲ. ಕೂತಲ್ಲೇ ಒಂದು ಕಣ್ಣು ಸನ್ನೆ ಮಾಡಿದರೆ ಸಾಕು ಕೆಲಸಗಳು ನಡೀತಾ ಇರ್ತದೆ. ನಿಜವಾದ ಸಮ್ರಾಟ ಚಕ್ರವರ್ತಿಗಳು ಅಂದ್ರೆ ಹಾಗಿರ್ತಾರೆ. ಸಾವಿರಾರು ಜನ ಅವರ ಕೈ ಕೆಳಗೆ ಕೆಲಸಗಾರರು, ಮಂತ್ರಿಗಳು, ಸೇನಾಪತಿಗಳು ಅದರ ಕೆಳಗೆ ತಾರತಮ್ಯ ಕ್ರಮದಲ್ಲಿ ಅವರು ಕಣ್ಣು ಮಾಡಿದರೆ ಕೆಲಸ ಆಗುತ್ತೆ. ಸಾಮಾನ್ಯ ಚಕ್ರವರ್ತಿಗಳೇ ಹೀಗಿರಬೇಕಾದರೆ ಆ ಚಕ್ರಧರನಾದ ಚಕ್ರವರ್ತಿ ಹೇಗಿರಬೇಕು? ಆ ಪರಮಾತ್ಮ ಅವನು ಒಂದು ಚಕ್ರ ಅಂದರೆ ರಾಷ್ಟ್ರ, ಇಡೀ ಚಕ್ರವನ್ನು, ರಾಷ್ಟ್ರದ ಚಕ್ರವನ್ನು ತನ್ನ ಕೈಯಲ್ಲಿಟ್ಟುಕೊಂಡವ ಅಂತ. ಚಕ್ರ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ಆಜ್ಞೆ ಅಂತ ಇದೆ. ಚಕ್ರ ತನ್ನ ಆಜ್ಞೆಯಿಂದ ಚಕ್ರ, ಇಡೀ ರಾಷ್ಟ್ರದ ಚಕ್ರವನ್ನು ಯಾರು ಪ್ರವರ್ತನೆ ಮಾಡ್ತಾರೆ ಅವರು ಚಕ್ರವರ್ತಿಗಳು. ಇವನು ಒಂದು ರಾಷ್ಟ್ರ ಅಲ್ಲ, ವಿಶ್ವ, ಇಡೀ ವಿಶ್ವವನ್ನೇ, ವಿಶ್ವದ ಚಕ್ರವನ್ನೇ ತನ್ನ ಆಜ್ಞಾಚಕ್ರದಿಂದ, ಕೇವಲ ತನ್ನ ಕಟಾಕ್ಷದಿಂದ ನಿಯಂತ್ರಣ ಮಾಡುವವ ದೇವ ಹಾಗೂ ಈ ದೇವಿ ಇಬ್ಬರೂ ಹಾಗೆ. ಶ್ರೀಮದಾಚಾರ್ಯರು ಶ್ಲೋಕದಲ್ಲಿ ತಿಳಿಸ್ತಾರೆ, ಯಸ್ಯ ಅಪಾಂಗ ಲವ ಮಾತ್ರತಃ, ಕೇವಲ ಕುಡಿ ನೋಟದಿಂದ ಎಲ್ಲ ಕಾರ್ಯವನ್ನು ಮಾಡಿಸ್ತಾಳೆ ಲಕ್ಷ್ಮೀದೇವಿ. ಅವಳಿಗೊಂದು ತನ್ನ ಕುಡಿ ನೋಟದಿಂದ ಶಕ್ತಿಯನ್ನು ತುಂಬುತ್ತಾನೆ ಪರಮಾತ್ಮ. ಇಬ್ಬರೂ ತಮ್ಮ ಚೇರು ಬಿಟ್ಟು ಕೆಳಗಿಳಿಯುವುದಿಲ್ಲ. ಇವಳೊಂದು ಕುಡಿನೋಟ ಜಗತ್ತಿನ ಮೇಲೆ ಬೀರಿದರೆ ಅವಳಿಗೊಂದು ಕುಡಿನೋಟ ದೇವರಿಂದ ಬರುತ್ತೆ. ಅಲ್ಲಿಗೆ ಕೆಲಸ ಮುಗಿಯಿತು, ಇಡೀ ಜಗತ್ತಿನ ಎಲ್ಲ ಕಾರ್ಯಗಳು ಆಗ್ತದೆ. ಈ ರೀತಿ ಚಿಂತನೆ ಮಾಡಿದರೆ ಬೇರೆ ಏನಲ್ಲ, ನಿಮ್ಮ ಕುಡಿನೋಟದಿಂದ ನಿಮ್ಮ ಕುಡಿಗಳಾದರೂ ಕೆಲಸ ಮಾಡ್ತವೆ, ನಿಮ್ಮ ಮಕ್ಕಳಾದರೂ ನಿಮ್ಮ ಕುಡಿನೋಟದಿಂದ ಕೆಲಸ ಮಾಡೋ ಭಾಗ್ಯ ಸಿಗತ್ತೆ, ಸರಿಯಾಗಿ ದೇವರ ಉಪಾಸನೆ ಮಾಡಿದರೆ. ಇಲ್ಲದೇ ಇದ್ದರೆ ನಿಮ್ಮ ಕುಡಿನೋಟದಿಂದ
ಯಾವ ಕೆಲಸವೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದೊಂದು ಹಾಲಿನ ಹನಿಯನ್ನು ಕುಡಿಯುವುದಕ್ಕೂ, ಪುಸ್ತಕದ ಒಂದೊಂದು ಅಕ್ಷರಗಳನ್ನು ನೋಡುವುದಕ್ಕೂ ನೀವು ಕುಣಿದಾಡಬೇಕಾಗತ್ತೆ. ಅವರ ಒಂದು ಕುಡಿ ಅಥವಾ ಅವರ ಒಂದು ನೋಟಕ್ಕೂ ನೀವು ಕುಣಿದಾಡಬೇಕಾಗತ್ತೆ. ಅದು ತಪ್ಪಬೇಕು ಅಂದರೆ ಇವರ ಕುಡಿ ನೋಟಗಳಿಂದ ಎಲ್ಲ ಆಗತ್ತೆ ಅಂತ ಚಿಂತನೆ ಮಾಡಿ, ನಿಮ್ಮ ಕುಡಿ ನೋಟದಿಂದ ನಿಮ್ಮ ಕುಡಿಗಳು ಕನಿಷ್ಠ ನಿಮ್ಮ ಕಡೆಗೆ ನೋಟ ಆದರೂ ಬೀಳ್ತವೆ. ನೋಟುಗಳ ಕಡೆಗೆ ನೋಟ ಬೀರದೆ ನಿಮ್ಮ ಕಡೆಗೆ ಅವರ ನೋಟ ಬರಬೇಕಾದರೆ ಇಷ್ಟಾದರೂ ದೇವರ ಉಪಾಸನೆಯನ್ನು ಮಾಡಿ. ಇಷ್ಟಕ್ಕೋಸ್ಕರ ಮಾಡಬೇಡಿ. ಅಪರೋಕ್ಷ ಜ್ಞಾನ, ಭಗವಂತನ ದರ್ಶನ, ಅವನ ಅನುಗ್ರಹಕ್ಕೋಸ್ಕರ ಆ ಮಹಾಲಕ್ಷ್ಮೀ ದೇವಿಯ ಉಪಾಸನೆಯನ್ನು ವಿಶೇಷವಾಗಿ ಮಾಡಬೇಕು. ಇಂದ್ರದೇವರು ಅವರೆಲ್ಲ ನಿಷ್ಕಾಮ ಭಕ್ತರು. ಆರಾಧಿತೋಯೋ ಬ್ರಹ್ಮಾದ್ಯೈ ಭಕ್ತಿಜ್ಞಾನದಯಾದಿಭಿ ಕಿಂ ತಸ್ಯ ಕಾಮುಕಜನೈ ಕೃತಯ ಪರಿಚರ್ಯಯ ಅಂತ ನಿಷ್ಕಾಮ ಸೇವೆಯನ್ನು ಮಾಡುವವರು ದೇವತೆಗಳು. ಆದರೂ ಅಧಿಕಾರದೊಳಗಿದ್ದಾಗ ಸ್ವಾಧಿಕಾರಾಭಿಕಾಮನಂ, ಅವರವರು ಆಧಿಕಾರಿಕರಾದ ದೇವತೆಗಳು ತಮ್ಮ ಅಧಿಕಾರಕ್ಕೆ ಸಂಬಂಧಪಟ್ಟ ಕೆಲವು ಅಪೇಕ್ಷೆಗಳನ್ನು ಪಟ್ಟರೆ ಅದು ತಪ್ಪಲ್ಲ ಅಂತ 3 ಲೋಕಗಳ ಒಡೆಯನಾದ ಇಂದ್ರ ಆ ಐಶ್ವರ್ಯ ಸಂಪತ್ತು ಇಡೀ ಜಗತ್ತಿಗೆ ಕ್ಷೇಮ ಆಗುವುದಕ್ಕೆ ಮಹಾಲಕ್ಷ್ಮಿಯ ಉಪಾಸನೆಯನ್ನು ಮಾಡಿದ್ದಾನೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಅಂತ ಲಕ್ಷ್ಮೀದೇವಿಯ ವಿಶೇಷ ಉಪಾಸನೆಯನ್ನು ಮಾಡಿ ಅನುಗ್ರಹವನ್ನು ಪಡೆದಿದ್ದಾನೆ. ಇಂದ್ರ ಐಶ್ವರ್ಯವನ್ನು ಪಡೆದದ್ದು ಲಕ್ಷ್ಮೀದೇವಿಯ ಅನುಗ್ರಹದಿಂದ. ಎಲ್ಲ ದೇವತೆಗಳು ಸ್ಥಾನಮಾನಗಳನ್ನು ಐಶ್ವರ್ಯವನ್ನು ಪಡೆದದ್ದು ಲಕ್ಷ್ಮೀದೇವಿಯ ಅನುಗ್ರಹದಿಂದ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾ ಅಪಾಂಗಲಭ ಮಾತ್ರತ ಊರ್ಜಿತಾಸ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಂತಹ ಮಹಾಲಕ್ಷ್ಮೀ ದೇವಿ ಅವಳ ಜ್ಞಾನ ಆಲೋಚನವೇ ಇಲ್ಲದೆ ಎಲ್ಲವನ್ನೂ ತಿಳಿಯುತ್ತಾಳೆ. ಪರಮಾತ್ಮನಲ್ಲಿಯೂ ಕೂಡ ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾದ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಇತ್ಯಾದಿಯಾಗಿ ಬ್ರಹ್ಮದೇವರು ವಾಯುದೇವರೇ ಪರಮಾತ್ಮನ ಉಪಾಸನೆ ಮಾಡಿದರೆ ಅವರೆಲ್ಲರಿಗಿಂತಲೂ ಕೋಟಿಪಟ್ಟು ಅಧಿಕವಾಗಿ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನನ್ನು ತಿಳಿದಿದ್ದಾಳೆ.